ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಸಬ್ಬಾಸ್ಗೆ ಸೊಪ್ಪಿಂದು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಬಟ್ಲಿಂದ ನಾನು ಇಷ್ಟು ಪೂರ್ತಿ ತುಂಬ ಅಲ್ಲ, ಅರ್ಧದಷ್ಟು, ಒಂದು ಮುಕ್ಕಾಲಷ್ಟು ಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಈ ಸಬ್ಬಾಸ್ಗೆ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು 2 ಸಲ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಅದು ಸ್ವಲ್ಪ ನೀರೆಲ್ಲ ಇಳಿಯೋದಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಇದನ್ನ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಈಗ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈ ಸಬ್ಬಾಸ್ಗೆ ಸೊಪ್ಪು ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೋಬೋದು ಬೇಕಾದರೆ, ಅದೊಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. 1-2 ಕೆಂಪು ಮೆಣಸಿನ್ಕಾಯಿ, 1-3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿರೋದು ಇದು ಬೇಳೆ. ಆಗಲೇ ಇದು 3 ಸಲ ಸೀಟಿ ಹೊಡ್ಸ್ಕೊಂಡಿದ್ದೀನಿ. ಈಗ ಸೊಪ್ಪನ್ನ ಫ್ರೈ ಮಾಡ್ಕೊತೀನಿ. ನೋಡಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳು ಹಾಕಿದ್ದೀನಿ. ಇದಕ್ಕೆ ನಾನು ಇಟ್ಕೊಂಡಿರೋ ಸಬ್ಬಾಸ್ಗೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಕಾಳು ಇವಾಗ ಚಟ್ ಅಂತ. ಇವಾಗ ನಾನು ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ನೀವು ಸೊಪ್ಪು ಹಾಕ್ಕೋಬೇಕು. ಕರಿಬೇವು, ಕೊತ್ತಂಬರಿನೂ ಹಾಕ್ಕೋಬೋದು, ಲಾಸ್ಟಲ್ಲಿ ಬೇಕಾದರೆ ಹಾಕ್ಕೋಬೋದು. ಈಗ ಸಬ್ಬಾಸ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಬೇಯುತ್ತಲ್ಲ, ಅಷ್ಟು ಬೇಗ ಬೇಯೋಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಬೇಯೋದಕ್ಕೆ. ಇದೆಲ್ಲ ಸ್ವಲ್ಪ ನೀಟಾಗಿ ಬೇಯಬೇಕಂದ್ರೆ ಟೈಮ್ ತೊಗೊಳುತ್ತೆ ಸಬ್ಬಾಸ್ಗೆ ಸೊಪ್ಪು. ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಕೆಲವರು ಅದನ್ನ ಮಿಕ್ಸಿ ಮಾಡ್ತಾರೆ, ನಾನು ಹಾಗೆ ಚಿಕ್ಕದಾಗಿ ಇಟ್ಕೊಂಡೆ ಬೇಯಿಸ್ಕೊತಾ ಇದ್ದೀನಿ. ಈಗ ಬೇಳೆನೆಲ್ಲ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೆಂದಿರುತ್ತಲ್ಲ, ಅದು ಚೆನ್ನಾಗಿ ಬೆಂದ ಮೇಲೆ ಆ ಸೊಪ್ಪು ನೋಡಿ ಈ ಥರ ಬೆಂದಿದೆ. ಇದನ್ನು ನಾನು ಬೇಳೆಗೆ ಹಾಕ್ಕೊತಾ ಇದ್ದೀನಿ. ನಮಗೆ ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೋಬೋದು, ಬೇಡ ನಮಗೆ ಗಟ್ಟಿ ಅಂತಂದರೆ ಸ್ವಲ್ಪ ನೀರಾಗೂ ಮಾಡ್ಕೋಬೋದು ಸಾಂಬಾರನ್ನ. ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ತೀರಾ ಗಟ್ಟಿನೂ ಅಲ್ಲ, ತೀರಾ ನೀರಾಗೂ ಅಲ್ಲ, ಆ ಥರ ಒಂದು ಮೀಡಿಯಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ ಇವಾಗ. ಆಮೇಲೆ ಇದಕ್ಕೆ ಖಾರ ಪುಡಿ ಏನು ಬೇಕಾಗಲ್ಲ, ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ, ಖಾರ ಪುಡಿ ಬೇಕಾಗಲ್ಲ. ಅರಿಶಿನ ಪುಡಿ ಸ್ವಲ್ಪ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಅದು ಬಿದ್ಮೇಲೆ ಜಾಸ್ತಿ ಕಾಣಿಸುತ್ತೆ, ನಾನು ಸ್ವಲ್ಪನೇ ಹಾಕಿರೋದು ಅರಿಶಿನ ಪುಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಹವೀಜ ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಪುಡಿನೂ ಹಾಕ್ತೀನಿ ನಾನು. ಆಮೇಲೆ ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಇದೊಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಅಷ್ಟು ಟೇಸ್ಟ್ ಕಡಿಮೆ ಅನಿಸುತ್ತೆ. ಬೆಲ್ಲ ಹಾಕ್ಕೋಬೇಕು ಇದಕ್ಕೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹುಣಸೆಹಣ್ಣು ಹಾಕ್ಕೋಬೋದು, ಸ್ವಲ್ಪ ನೆನೆ ಇಟ್ಟು ಅದನ್ನು ಹಾಕ್ಕೋಬೋದು ಹುಣಸೆಹಣ್ಣು. ನಾನು ಹಾಕ್ಕೊಳಲ್ಲ ಹುಣಸೆಹಣ್ಣು, ಯಾವಾಗಲೂ ಹೀಗೆ ಮಾಡೋದು. ಹಾಕ್ಕೊಂಡು ಮಾಡಿದ್ರೂ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಹಾಕ್ಕೋಬೋದು, ಅದು ಇವಾಗ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಟೇಸ್ಟು ಹುಣಸೆಹಣ್ಣು ಹಾಕ್ಕೊಂಡ್ರೆ. ಬೆಲ್ಲ ನಾನು ನಿಮಗೆ ಎಷ್ಟು ಹಾಕ್ಕೊಂಡೆ ಅಂತಂದರೆ ತೋರಿಸ್ತೀನಿ ಇರೋ ನಿಮಿಷ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲನ. ಜಾಸ್ತಿ ಏನಲ್ಲ, ಸ್ವಲ್ಪ, ಅದು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು ಬೆಲ್ಲ ಹಾಕ್ಕೊಂಡ್ರೆ ಅಂತೇಳಿ ಬೆಲ್ಲ ಹಾಕ್ಕೊಂಡು ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಬೆಲ್ಲನ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟು ಬೆಲ್ಲ ಕೈ ಆಡಿಸ್ಬೇಕು, ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡ್ಕೋಬೋದು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಸಾಂಬಾರು ಮಳ್ಳಬೇಕು, ಅಂದರೆ ನಿಮಗೆ ಟೇಸ್ಟ್ ಬರುತ್ತೆ. ನಾನು ಹೇಳಿದ್ನಲ್ಲ, ಹವೀಜ ಮತ್ತು ಜೀರಿಗೆ ಹುರಿದು ಪೌಡ್ರ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಚಮಚ ಹಾಕ್ಕೊತಿದ್ದೀನಿ. ನಾನು ಎಲ್ಲ ಕೈ ಅಳತೆಲ್ಲ ಹಾಕ್ತಾಯಿದ್ದೀನಿ. ಸ್ಪೂನಲ್ಲೂ ಹಾಕ್ಕೋಬೋದು, ಅರ್ಧ ಚಮಚ ಅಷ್ಟು. ನೋಡಿ, ಚೆನ್ನಾಗಿ ಮಳ್ಳಿದೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.